ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಎಲ್ಲರಿಗೂ ಸಕ್ಸಸ್ ಹಾಗೂ ಹೆಚ್ಚಿನ ಹ್ಯಾಪಿನೆಸ್ ಸಿಗ್ಲಿ ಅಂತ ಕೇಳ್ಕೊಳ್ತೇನೆ. ಅಷ್ಟೇ. ವೆಲ್ಕಮ್ ಬ್ಯಾಕ್. ನನ್ನ ಅಪ್ಪ ಬಲೆ ತೆಗಿತಿದ್ದಾರೆ. ಎಂತ ಅಂದರೆ, ನಾಳೆ ನಮ್ಮ ಅವ್ವಂದು ಅವಲಕ್ಕಿ ಹಾಕ್ಲಿಕ್ಕೆ ಉಂಟು. ಹಾಗೆ ಇವತ್ತು ಬಲೆ ಎಲ್ಲ ತೆಗೆದು ಫುಲ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಮನೆ. ಆಮೇಲೆ ದೀಪಾವಳಿ ಲೆಕ್ಕದಲ್ಲಿ ಸಹ ಎಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು ನಮ್ಮಲ್ಲಿ. ಹಾಗೆ ಫುಲ್ ಎಲ್ಲ ಕ್ಲೀನ್ ಮಾಡಿಸಿದೆಲ್ಲ ನಾವೇ ಮಾಡಿದ್ದು. ನಾನಲ್ಲ, ಅಮ್ಮ ಮತ್ತು ಅಪ್ಪ ಇದೆಲ್ಲ ಇಲ್ಲಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದು. ಇಲ್ಲ ನಾವು ಕಸ ಗುಡಿಸ್ತೇವೆ. ಬಟ್ ದೀಪಾವಳಿ ಲೆಕ್ಕದಲ್ಲಿ ಇಲ್ಲಿ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಗೋಡೆ ಅಡಿಯಲ್ಲೆಲ್ಲ ಚಂದ ಕ್ಲೀನ್ ಮಾಡಿದ್ದೇವೆ ಗೈಸ್. ಫ್ರೆಂಡ್ಸ್, ಇದು ನಮ್ಮ ಶೋಕೇಶ್. ಇದನ್ನು ಡೀಟೇಲ್ ಆಗಿ ಕ್ಲೀನ್ ಮಾಡಲಿಕ್ಕಿಲ್ಲ, ತುಂಬ ಗೊತ್ತಾಗ್ತದಲ್ಲ, ಅದಕ್ಕೆ ಈ ರೀತಿ ಹಿಡ್ಕೊಂಡು ಈ ರೀತಿ ಕ್ಲೀನ್ ಮಾಡೋದು ನಾವು. ಇದೆಲ್ಲ ನನಗೆ ಪ್ರೈಸ್ ಸಿಕ್ಕಿದ್ದು. ಇದು ನೋಡಂತೆ ಅಪ್ಪ ಅಮ್ಮನ ಮದುವೆ ಆದ ಫೋಟೋ ಇದು. ಗೈಸ್, ನಿನ್ನೆ ನಮ್ಮ ಸೈಡಲ್ಲಿ ಹೆವಿ ಸಿಡಿಲು ಕತ್ತಲೆಗೆ ಯಾವ ಲೆವೆಲ್ಗೆ ಸಿಡಿಲು ಬೀಳ್ತಿತ್ತು ದೇವರೇ. ಅದು ನಮ್ಮ ಮನೆಗೆ ಬಿದ್ದಿದೆ ಕಾಣಿಸಿದೆ, ಸರಿ ಗೊತ್ತಿಲ್ಲ. ತೋಟಕ್ಕೆ ಸಹ ಬಿದ್ದಿರಬೇಕು, ಯಾಕಂದರೆ ಕರೆಂಚಿ ಸ್ಮೆಲ್ ಬರ್ತಿತ್ತು. ಅಂದರೆ ಅಡಿಕೆ ಮರಕ್ಕೆ ಏನಾದರೂ ಬಿದ್ದಿದ್ರೆ. ಹಾಗೆ ಈಗ ನೋಡ್ಲಿಕ್ಕೆ ಬಂದದ್ದು ಇಲ್ಲಿ ಮೇಲೆ ಸ್ಲ್ಯಾಬಲ್ಲಿ, ಯಾಕಂದರೆ ಗೋಡೆಸ್ ಎಲ್ಲ ಸ್ವಲ್ಪ ಕ್ರ್ಯಾಕ್ ಆಗಿದೆ. ಹಾಗಾಗಿ ನೋಡಲಿಕ್ಕೆ ಅಂತ ಬಂದದ್ದು ನಾನು. ನಿಮಗೆ ಸಹ ತೋರಿಸ್ತೇನೆ ಏನಾದರೂ ಆಗಿದೆ ಅಂತ. ಈ ಸ್ಲ್ಯಾಬಲ್ಲಿ ಮಾತ್ರ ಏನೂ ಆಗಲಿಲ್ಲ. ಬಟ್ ನಮ್ಮ ರೂಮ್ಸ್ಗಳಲ್ಲೆಲ್ಲ ಎಂತಾಗಿದೆ ಅಂದರೆ, ಸ್ಲ್ಯಾಬ್ ಎಲ್ಲ ಹುಡಿ ಆಗಿದೆ. ಅಂದರೆ ಹುಡಿ ಅಂದರೆ ಆ ಥರ ಅಲ್ಲ, ಜಸ್ಟ್ ಕ್ರ್ಯಾಕ್ ಆಗಿದೆ. ಇಲ್ಲೆಲ್ಲ ಈ ಥರ ಕಲ್ಲು ಬಿಟ್ಟಾಗಿದೆ ಗೈಸ್. ಸಿಡಿಲಿಗೆ ಕಾಣಿಸ್ತಿದೆ. ಎಂಥ ಕತೆ ಅಂತ ಸರಿ ನಮಗೆ ಸಹ ಗೊತ್ತಿಲ್ಲ. ನಾನಿಲ್ಲಿ ಈ ಶೋಕೇಸ್ನ ಧೂಳು ಹೊಡಿತಿದ್ದೆ. ಪ್ರಾಪ್ತಿ ಬಂದು ಹೇಳಿದ್ಲು, ಈಗ ನಾನು ಸ್ವಲ್ಪ ಧೂಳು ಹೊಡಿತಾ ನಂದು ವಿಡಿಯೋ ತೆಗಿತ. ಹಾಗೆ ನಾನು ವಿಡಿಯೋ ತೆಗಿತಿದ್ದೆ. ಇಲ್ಲ, ನಾನು ಇಷ್ಟೊತ್ತು ತೆಗಿತಾನೆ ಇದ್ದೆ. ಮತ್ತೆ ಅದು ಬೀಳುದಿಲ್ವಾ ಹಾಗೆ ತೆಗೆದ್ರೆ? ಎಲ್ಲ ತೆಗೆದು ಬಟ್ಟೆಯಲ್ಲಿ ಉಜ್ಜಿದ್ರೆ ಆಗ್ಬೋದು. ಅದನ್ನು ಉಜ್ಜಬೇಕು ಗೊತ್ತು ನಂಗೆ. ನೋಡಿಂತೆ ಫ್ರೆಂಡ್ಸ್, ಫಸ್ಟಿಗೆ ನಾವು ಹೇಗಿದ್ವಿ ಅಂತ ಚಿಕ್ಕ ಇರುವಾಗ. ನೋಡು ನಾ ಎಷ್ಟು ಕ್ಯೂಟ್ ಇದ್ದೆ. ವೈಟ್ ನಾನು ಎಷ್ಟು ಕಪ್ಪಿದ್ದೆ ಅಂತ. ಕ್ಯೂಟ್ ಆಗಿ ಬಿಳಿ ಆಗಿದೆ. ಇದು ಅವತ್ತು ಮಂತ್ರಾಲಯದಿಂದ ತಂದದ್ದು. ಗಾಯದ ಮಲ್ಲೆ ಇವಾಗ ನಾವು ಅಡಿಗೆ ಮಾಡ್ತಿದ್ದೇವೆ. ಎಂತ ಅಂದ್ರೆ ಗೈಸ್, ಇವತ್ತು ವಾಪಸ್ ಜೋರ್ ಮಳೆ ಹುಡುಗು ಬಂದು 5-6 ಕಂಗೇನು ಮಗರಿದೆ ಗಾಳಿಗೆ. ಅಡಿಕೆ ಮರ ಮಗರಿದೆ. ಸೊ ಈಗ ಕೋಳಿ ಸಾರು ಮಾಡ್ತಿದ್ದೇವೆ ನಮ್ಮಲ್ಲಿ. ಯಾಕೆ ಗೊತ್ತೋಣ ಗೈಸ್, ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ನಾಳೆ. ನನ್ನ ಅಜ್ಜಿದು ಅವಲಕ್ಕಿ ಹಾಕೋದ್ಲಿಕ್ಕೆ ಇರುವ ಕಾರಣ ಒಂದು ಸ್ವಲ್ಪ ಜನ ಗೆಸ್ಟ್ ಬರ್ತಾರೆ. ಸೊ ಸಂಜೆ ಬರ್ತಾರೆ ಅಂತ ಹೇಳಿದ್ರು, ಇನ್ನ ಬರ್ಲಿಲ್ಲಪ್ಪ. ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಬರ್ತಾರೆ ಮಾತ್ರ. ಬಂದ ಮೇಲೆ ತೋರಿಸ್ತೇನೆ ಯಾರು ಏನಂತ. ನೀವು ಅವರನ್ನು ಇಲ್ಲಿ ತನಕ ಇರ್ಲಿಕ್ಕಿಲ್ವಾ ಅಂತ. ಆ ಲೆನ್ಸ್ ಸ್ವಲ್ಪ ಕ್ಲೀನ್ ಮಾಡೋದೇ ಕಲರ್ ಕಾಣು. ಹೌದಾ? ಹಾ, ಫಸ್ಟ್ ಟೈಮ್ ನನ್ನ ಅಕ್ಕ ಅಡಿಗೆ ಕೆಲ್ಸಕ್ಕೆ ಬಂದಿದ್ದಾಳೆ. ಇಲ್ಲದಿದ್ರೆ ಅವಳು ಎಂತ ಮಾಡ್ತಾಳೆ ಗೊತ್ತುಂಟ ಗೈಸ್, ತಿನ್ಲಿಕ್ಕೆ ಆಗೋಗಿ ಬರ್ತಾಳೆ. ಅಷ್ಟೇ ಮಾಡುದು ಅವಳು, ತಿನ್ಲಿಕ್ಕೆ ಆಗೋಗಿ ಬರ್ತಾಳೆ. ಅದೇ ಇವತ್ತು ಮಾಡಿದ್ದು ಮಾತ್ರ. ಗೈಸ್ ಇಲ್ಲ, ಅವಳು ಎಂತ ಸಹ ಅಡಿಗೆ ಕೆಲಸ ಮಾಡುದಿಲ್ಲ ಗೈಸ್. ನಾನು ಮೊನ್ನೆ ಅವಳಿಗೆ ಹೇಳಿದೆ ಜಸ್ಟ್ ಮಶ್ರೂಮ್ ಇದ್ದು ಕಾಯಿಸಿ ಕೊಡು ಅಂತ, ಆಯ್ತಾ? ಅವಳು ಮಾಡಿ ಕೊಡ್ಲಿಲ್ಲ. ಅಟ್ಲೀಸ್ಟ್ ಕಲಪೆ ಆದ್ರೂ ಕೊಡ್ಬೋದಿತ್ತು. ಅಷ್ಟು ಸಹ ಅವಳು ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಮತ್ತೆ ನಾನೇ ಮಿಕ್ಸ್ ಮಾಡ್ಲಿಕ್ಕೆ ಆದ್ರೂ ಬರ್ಬೋದಿತ್ತು. ಅಷ್ಟು ಸಹ ಅವಳು ಮಾಡ್ಲಿಲ್ಲ. ಮತ್ತೆ ನಾನು ಅವಳಿಗೆ ಕೊಡ್ಲು ಇಲ್ಲ. ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದಾನೆ, ಅವಳಿಗೆ ಯಾಕೆ ನಾವು ಕೊಡ್ಬೇಕಾದ್ರೆ ನಾನೇ ತಿಂದೆ. ಆ ಕಡೆ ಮನೆಯಲ್ಲಿ ಫುಲ್ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಅವಳು ವಿಡಿಯೋ ತೆಗ್ದಾಳೆ ಇಲ್ವೋ ನಂಗೆ ಗೊತ್ತಿಲ್ಲ. ವಿಡಿಯೋ ತೆಗಿತ ಹೇಳಿದೆ. ನಾನು ಹೇಳ್ತೇನೆ ಎಂತ ಆಯ್ತು ಮನೇಲಿ ತೆಗಿಲಿಕ್ಕೆ ಹೋದೆ ನಾನು ವಿಡಿಯೋ. ಆಕ್ಚುಲಿ ಅಷ್ಟಾಗ ಜೋರ್ ಸಿಡಿಲು ಬಂದು ಅಲ್ಲಿ ಅವರ ಅಡಿಗೆ ರೂಮ್ ಅಲ್ಲಿ ಇದ್ದ ಲೈಟ್ ಸಹ ಬೌನ್ಸ್ ಆಗಿ ಕೆಳಗೆ ಬಿದ್ದಿದೆ. ಹುಡಿ ಆಗಿದೆ. ಅದಕ್ಕೆ ಆಮೇಲೆ ಹೆದ್ರಿ ಆಮೇಲೆ ಬ್ಲಾಗ್ ಎಲ್ಲ ತೆಗಿಲಿಲ್ಲ. ಇವಳು ದೊಡ್ಡ ಪೂ ಕೇಳ್ತೀನಿ ಗೈಸ್. ನಾನು ಇರ್ತಿದ್ರೆ ಬ್ಲಾಗ್ ತೆಗಿತಿದ್ದೆ. ಬಟ್ ನಂಗೆ ತುಂಬಾ ಹಸಿವಾಗ್ತಿತ್ತು. ಹಾಗಾಗಿ ನಾನು ಮಧ್ಯಾಹ್ನ ಸಹ ತುಂಬಾ ಬೇಗ ತಿಂದಿದ್ದೆ ನಾನು. ಹಾಗಾಗಿ ಹಸಿವಾಗ್ತಿತ್ತು ಅಂತೇಳಿ ನಾನು ಬಂದೆ, ಮ್ಯಾಗಿ ಮಾಡಿ ತಿಂದೆ. ಬಂದೆ ನೋಡಿ ಗೈಸ್, ನನ್ನ ಹೀಗೆ ಪಾತ್ರೆ ತೊಳಿ ಅದ್ ಮಾಡಿ ಅಂತೇಳಿ ಬೈತಿದ್ದಾರೆ ಈಗ. ಸೊ ಇದನ್ನೇ ಮಾಡಿ. ಹಾಯ್ ಪಾನ ಮಾರಾಯ. ಹಾಯ್ ನಮ್ಮ ಅವ್ವ.
ಆ್ಯಕ್ಚುಲಿ ನಾವು ಈಗ ಒಂದು 4 ಗಂಟೆಗೆ ಹೋಗಬೇಕಿತ್ತು ಅವನಿಗೆ ಅವಲಕ್ಕಿ ಹಾಕಲಿಕ್ಕೆ. ಬಟ್ ನಾವೆಂತ ಮಾಡಿದ್ದೇವೆ ಅಂದರೆ ಕತ್ತಲೆಗೆ ಮಾತಾಡಿಕೊಂಡು 2 ಗಂಟೆ ತನಕ ಕೂತಿದ್ದೇವೆ ಕಾಣಿಸ್ತದೆ. ಇಲ್ಲ 1 ಗಂಟೆಗೆ ಮಲಗಿದ್ದೇವೆ. 1:30 ಆಗಿರ್ಬೋದು. ಸೊ ಅದಕ್ಕೆ ಈಗ ಹೋಗ್ತಿದ್ದೇವೆ ಗೈಸ್ 6 ಗಂಟೆ. ಇಲ್ಲಿ ಮನನ್ನವರು ಕೋಳಿ ಕುಳಿತಿದ್ದಾರೆ. ಅವನಿಗೆ ಅದೊಂದೇ ಕೆಲಸ ಈಗ. ಹೇಳ್ತಾ ಉಂಟು ಗೈಸ್, ಯಾಕಂದ್ರೆ ಹೇಳ್ತಾ ಇಲ್ಲ ಕಾಣ್ತಾ ಉಂಟು, ಬಿಕಾಸ್ ಮನನ್ ಅವರು ತೊಳ್ದದಲ್ಲ ಅದಕ್ಕೆ. ನೋಡ ಅವ್ನ್ ಕ್ಲೀನ್ ಮಾಡಿದ್ದು ಹೊಳಿತಿಲ್ವಾ? ಒಂದೇ ಸತಿ ನೀರಿಗೆ ಮುರ್ಕಿ ಹಾಕಿತ್ತು. ನೀರ್ ಆಫ್ ಮಾಡಿ ಮಾರೆ. ಸೊ ಗೈಸ್ ನಾವು ಇಡ್ಲಿ ಕೋಳಿ ತಿಂತಿದ್ದೇವೆ ಬೆಳಿಗ್ಗೆ. ಕುಂಟೋಳದಲ್ಲಿ ಬೀಸಿ ಅಲ್ಲ, ಮನನ್ ತಿನ್ನೋದೊಂದು ಜೂಮ್ ಹಾಕುದು. ನೀನು ಅವನ ತೆಗಿಯುವಾಗ ನಾನು ಇಲ್ಲಿ ಕೆಳಗಿದ್ದೆ. ಸಾಕು ಗೈಸ್ ನಾವು ಮನೆಗೆ ಬಂದು ಈಗ ಹೊರಟು ವಾಪಸ್ ಹೋಗ್ತಿದ್ದೇವೆ. ಯಾಕಂದರೆ ಅಲ್ಲಿ ಗೆಸ್ಟ್ಗಳೆಲ್ಲ ಬರ್ತಿದ್ದಾರೆ ಅಂತ ತುಂಬ ಜನ ಅವಲಕ್ಕಿ ಹಾಕ್ಲಿಕ್ಕೆ. ಹಾಗೆ ನಾವು ಅಲ್ಲಿಗೆ ಹೋಗ್ಬೇಕೀಗ. ಸೊ ಹಾಗಾಗಿ ಅಕ್ಕ ಎಷ್ಟು ಚಿಲ್ಕ ಪುಟ್ಟಿಂಗ್ ಅವಳಿಗೆ ಚಿಲ್ಕ ಹಾಕ್ಲಿಕ್ಕೂ ಬರೋದಿಲ್ಲ ಗೈಸ್, ಏನು ಮಾಡೋದು. ಪುಣ್ಯಕ್ಕೆ ಅದನ್ನಾದ್ರೂ ಈಗ ಹಾಕಿದ್ದು ಬಾ ಹೋಗೋ. ಲೆಟ್ಸ್ ಗೋ. ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 200-300 ಜನ ಬರ್ಬೋದಾ ಅಂತ ಗೊತ್ತಿಲ್ಲ, ಎಷ್ಟು ಬರ್ತಾರೆ ಅಂತ. ಬಂದು ಎಲ್ಲರೂ ನಿಲ್ಲುವುದಿಲ್ಲ, ಹಾಕಿ ಹೋಗ್ತಾರೆ. ಕೆಲವರು ಪುರ್ಸೋತಿದ್ದವರು ಮಧ್ಯಾಹ್ನ ಊಟಕ್ಕೆ ನಿಲ್ತಾರೆ. ನೋಡುವ ಎಷ್ಟು ಜನ ನಿಲ್ತಾರೆ ಊಟಕ್ಕೆ ಅಂತ. ಲೆಟ್ಸ್ ಗೋ. ಫ್ರೆಂಡ್ಸ್, ಪ್ರತಿ ವರ್ಷ ದೀಪಾವಳಿಗೆ ನಾನೇ ರಂಗೋಲಿ ಹಾಕ್ತಿದ್ದೆ ನಮ್ಮ ಮನೆಯಲ್ಲಿ. ಆದರೆ ಈ ವರ್ಷ ನನಗೆ ಎಕ್ಸಾಮ್ ಇರೋ ಕಾರಣ ನಾನು ವಾಪಸ್ ಹಾಸ್ಟೆಲಿಗೆ ಹೋಗ್ತಿದ್ದೇನೆ. ಹಾಗಾಗಿ ನನಗೆ ವರ್ಷ ದೀಪಾವಳಿ ಬೋರಿಂಗ್ ನಮಗೆ. ನಾವು 3 ಜನ ಬಿಡಿ ಪಟಾಕಿ ಹೊಡೀರಿ, ಎಂತ ಲೆಸ್ ಪೊಲ್ಯೂಷನ್ ಮಾಡಿ. ಎಂತದಪ್ಪ, ಮತ್ತೊಂದು ರಂಗೋಲಿ ಹಾಕಿ ದೀಪಾವಳಿ ಆಚರಿಸೋದು ಗೊತ್ತಿಲ್ಲ. 3 ಜನ ಇರುದು ಬೋರ್ ಆಗ್ತದೆ ಅಲ್ವಾ ನಮಗೆ ಸಹ. ಎಂತ ನಾನು ಓದುದಲ್ಲಿ ಹೋಗಿ ನೀವು ಅಟ್ಲೀಸ್ಟ್ ಒಂದು 4 ದೀಪ ಆದ್ರೂ ಹೊತ್ತಿಸಿಡಿ ಅಂತ ಮಾಡೋದು. ಮತ್ತೆ ಪಚಕ್ಕ ಹೇಳು, ಪಚಕ್ಕ ನೋಡಿ ಯಾರು ಬಂದಿದ್ದಾರೆ ಅಂತ. ಹೀರೋಗೆ ಕಣ್ಣು ಮುಟ್ಟುತ್ತದೆ ಅಂತ ಹೇಳಿ ಕೈ ಅಡ್ಡ ಇಟ್ಕೊಂಡದ್ದು. ಈ ಲಾಟ್ರಿ ಟಿಕೆಟ್ ಕೊಟ್ಟು 100 ರೂಪಾಯಿ ಖರ್ಚು ಮಾಡಿಸಿದ್ದಾರೆ ಗೈಸ್. ಲಾಟ್ರಿ ಟಿಕೆಟ್ ತೋರಿಸ್ಬಾರ್ದು, ನಂಬರ್ ತೋರಿಸ್ಬಾರ್ದು. ಹೌದಾ? ನಾವೆಲ್ಲ ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂದ್ರೆ ಬಂದವರಿಗೆ ಅವಲಕ್ಕಿ ಮತ್ತೆ ಬಾಳೆಹಣ್ಣು ತುಂಬಿಸಿ ಕೊಡ್ತಾ ಇದ್ದೇವೆ. ಮನನ್ನ ಫ್ಯಾನ್ಸ್ ಲೈಕ್ ಮಾಡಿ. ಸೊ ಗೈಸ್ ನಾವೀಗ ಬಾಳೆಹಣ್ಣು ಮತ್ತೆ ಅವಲಕ್ಕಿ ತುಂಬಿಸಿದ್ದೇವೆ ತೊಟ್ಟೆಗೆ, ಬಂದವರಿಗೆ ಕೊಡ್ಲಿಕ್ಕೆ. ಈಗ ಹಾಕು ಗೊತ್ತುಜಿ ಇದೆ. ಸೊ ಗೈಸ್ ಈಗ ನೆಂಟರೆಲ್ಲ ಹೋದ್ರು. ಈಗ ನಾವು ಮತ್ತೆ ಹೊರಟು ಅಕ್ಕನನ್ನು ಬಿಡ್ಲಿಕ್ಕೆ ಅಂತ ಹೋಗುದು. ಈ ಅಕ್ಕ ಒಂದು ರೌಂಡ್ ಎಲ್ಲ ಕೂಗಿ ಎಲ್ಲ ಆಯ್ತು. ದೀಪಾವಳಿ ಟೈಮಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇನ್ನು ಸ್ವಲ್ಪ ತಲೆ ವಾಪಸ್ ಹೋಗ್ಲಿಕ್ಕೆ ಇರ್ಬೋದು ಬಸ್ಸಲ್ಲಿ. ಸೊಳ್ಳ ಬಿಡ್ಲಿಕ್ಕೆ ಹೋಗುದು. ಯಾ ಗೈಸ್ ಹೋಗುವ. ಇಲ್ಲಿ ಮನನ್ ಮತ್ತೆ ಅದ್ವಿತ್ ಇದ್ದಾರೆ, ಇಬ್ಬರು ನಮ್ಮ ಮನೆಯಲ್ಲಿ. ಸೊ ಫ್ರೆಂಡ್ಸ್, ಫೈನಲಿ ಹಾಸ್ಟೆಲಿಗೆ ರೀಚ್ ಆದ್ವಿ. ಅಚ್ಚ ತುಂಬಾ ಹರಸಾಹಸಗಳ ನಂತರ ಒಂದೇ ಕೋಣೆಯಲ್ಲಿ ಬಂದದ್ದು ಇಲ್ಲಿ ತನಕ. ಫುಲ್ ಚಂಡಿ ಆಯ್ತು. ಹೊರಗೆ ಸಿಡಿಲ್ತಾ ಉಂಟು. ಪುತ್ತೂರು ಪಂಪಲ್ಲಿ ಅಲ್ಲಿಂದ ಇಲ್ಲಿ ತನಕ ಒಂದೇ ಕೋಣೆಯಲ್ಲಿ ಬಂದಿದ್ದಾರೆ. ಫುಲ್ ಚಂಡಿ ಕೈಯೆಲ್ಲ.